ಗುಡಿಸಲುಗಳಿಗೆ ಬೆಂಕಿ ಬಿದ್ದು ಸುಮಾರು 10 ಗುಡಿಸಲುಗಳು ಸುಟ್ಟು ಸಂಪೂರ್ಣ ಭಸ್ಮವಾಗಿದೆ. ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಕಳೆದ 26ರಂದು ಬೆಂಕಿಗೆ ಆಹುತಿಯಾಗಿವೆ ಗುಡಿಸಲುಗಳು. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ದಿನದಂದು ಗುಡಿಸಲಿಗೆ ಬೆಂಕಿ ಬಿದ್ದಿತ್ತು. ಸಂತ್ರಸ್ತರ ನೆರವಿಗೆ ಜಪಾನಂದ ಶ್ರೀಗಳು ದೌಡಾಯಿಸಿದ್ರು. ಬೆಂಕಿಯ ಕೆನ್ನಾಲಿಗೆಗೆ ಸುಮಾರು 5 ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ತಪ್ಪಿದ್ದು ಭಾರೀ ಅನಾಹುತ ತಪ್ಪಿತ್ತು. ಇನ್ನು ಮತದಾನ ಮಾಡಲು ಮತಗಟ್ಟೆಗೆ ತೆರಳಿದ್ದ ವೇಳೆ ಗುಡಿಸಲಿಗೆ ಬೆಂಕಿ ಬಿದ್ದಿದ್ದು ಅಪಾರ ದಾಸ್ತಾನು ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾಮಿನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಚಿಂಪುಗಾನಹಳ್ಳಿಯಲ್ಲಿ ನಡೆದಂತಹ ದುರ್ಘಟನೆ ಇದಾಗಿದ್ದು, ಸುಮಾರು ವರ್ಷಗಳಿಂದ ಖಾಲಿ ನಿವೇಶನಕ್ಕಾಗಿ ಗುಡಿಸಲು ಹಾಕಿಕೊಂಡಿದ್ದ ಸ್ಥಳದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಗುಡಿಸಲು ಭಸ್ಮವಾಗಿದೆ. ಇನ್ನು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿನಿಧಿಸುವ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದಾಗಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಗುಡಿಸಲಿನಲ್ಲಿದ್ದಂತಹ ಎಲ್ಲಾ ಬಟ್ಟೆ, ಬರೆ, ಪಾತ್ರೆ, ಪಗಡೆ ಸೇರಿದಂತೆ ದವಸ ಧಾನ್ಯಗಳು ಕೂಡ ಬಲಿಯಾಗಿ ಬೀದಿಗೆ ಬಂದಿತ್ತು ಹತ್ತಾರು ಸಂಸಾರ. ವಿಚಾರ ತಿಳಿದು ಪಾವಗಡ ರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಶ್ರೀಗಳು ಧಾವಿಸಿದ್ದು, ಸಂತ್ರಸ್ತರಿಗೆ ಅಕ್ಕಿ, ಬೇಳೆ, ಸೀರೆ, ಪಂಚೆ, ಸೋಲಾರ್ ಲೈಟ್, ಪಾತ್ರೆ, ಟಾರ್ಪಲ್ ಸೇರಿದಂತೆ ಸುಮಾರು 1 ತಿಂಗಳಿಗಾಗುವಷ್ಟು ಆಹಾರ ಧಾನ್ಯಗಳನ್ನು ವಿತರಿಸಿದ್ರು. ಜಪಾನಂದ ಶ್ರೀಗಳ ಈ ಕಾರ್ಯಕ್ಕೆ ಗ್ರಾಮದ ಜನರಿಂದ ಇನ್ನು ಧನ್ಯವಾದಗಳ ಮಹಾಪೂರವೇ ಹರಿದು ಬಂದಿದೆ. ಸತೀಶ್ ಎಸ್ ಮಾತೃ ಟಿವಿ, ಕೊರಟಗೆರೆ. ಹೋಬಳಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಎಲೆಕ್ಷನ್ ದಿವಸ 26ನೇ ತಾರೀಕು ಈ 9 ಗುಡ್ಲು 10 ಗುಡ್ಲು ಸುಟ್ಟೋಗ್ಬಿಟ್ಟಿತ್ತು. ಬೆಂಕಿಗೆ ಅನಾಹುತ ಆಯಿತು. ಪಾವಗಡದಿಂದ ನಮ್ಮ ರಾಮಕೃಷ್ಣ ಮಹಾಸೇವಾಶ್ರಮ ಟ್ರಸ್ಟ್ನಿಂದ ಸ್ವಾಮಿಗಳು ಬಂದು ಇಲ್ಲಿ ಅನಾಹುತ ಆಗಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಪ್ರತಿಯೊಂದು ರೇಷನ್ನು, ಬಕೆಟು, ಟಾರ್ಪಲ್ಲು, ಟಾರ್ಚು, ಅಡುಗೆ ಸಾಮಾನು ಎಲ್ಲ ಕೊಟ್ಟು ಅಕ್ಕಿ, ಪಂಚೆ, ಸೀರೆ ಎಲ್ಲನೂ ಕೊಟ್ಬಿಟ್ಟು ಒಂದು ವಾರಕ್ಕಾಗೋವಷ್ಟು 15 ದಿವಸಕ್ಕಾಗೋವಷ್ಟು ಸಾಮಾನು ಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಆ ಸ್ವಾಮಿಗಳಿಗೆ ಇನ್ನೂ ಇಂಥ ದಾನಗಳು ಮಾಡೋವಂಥ ಶಕ್ತಿ ಬರಲಿ ಅಂತೇಳಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಕಾಮಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಅಂದರೆ 9ರಿಂದ 10 ಗುಡ್ಲು ಬೆಂಕಿಗೆ ಅನಾಹುತವಾಗಿ ಸುಟ್ಟು ಎಲ್ಲ ಪ್ರತಿಯೊಂದು ಕುಟುಂಬನೂ ಬೀದಿ ಪಾಲಾಗಿದೆ. ಅದರಿಂದ ತಿಳಿದಂಥ ನಮ್ಮ ಪಾವಗಡ ತಾಲೂಕು ರಾಮಕೃಷ್ಣ ಸೇವಾ ಆಶ್ರಮದಿಂದ ನಮ್ಮ ಸ್ವಾಮೀಜಿ ಬುದ್ಧಿಗಳು ಬಂದು, ಸ್ವಾಮಿ ಜಪಾನಂದ ಸ್ವಾಮಿಗಳು ಬಂದು ಅವರಿಗೆ ಸಂತಸ್ತ ಕುಟುಂಬಗಳಿಗೆ ತಿಂಗಳಿಗಾಗಷ್ಟು ಸಾಮಗ್ರಿಗಳು, ಟಾರ್ಪಲ್ಲು, ಅವ್ರು ಉಟ್ಕೊಂತಂಥ ಬಟ್ಟೆಗಳು, ಸೀರೆಗಳು, ಬೀದಿ ದೀಪಗಳು, ಸೊಳ್ಳೆ ಪದ್ರಗಳು, ಟಾರ್ಪಲ್ಗಳು, ಅವರಿಗೆ ಬಿಂದಿಗೆ ಸಾಮಾನು, ಪ್ರತಿ ಕುಟುಂಬಕ್ಕೆ ಎಷ್ಟು ಸಾಮಾನು ಬೇಕೋ ಅಷ್ಟು ಸಾಮಾನುಗಳನ್ನು ತಂದು ಅವರಿಗೆ ನೆರವಾಗಿದ್ದಾರೆ. ಮುಂದೆ ಇದೇ ಥರ ಅವರು ದೊಡ್ಡ ಒಂದು ಮಟ್ಟಕ್ಕೆ ಹೋಗಿ ಪ್ರತಿಯೊಂದು ಕುಟುಂಬಗಳಿಗೂ ಆಶೆ ಆಗಬೇಕಲ್ಲಿ, ಸಹಾಯ ಮಾಡಬೇಕಲ್ಲಿ, ಅವ್ರು ಇನ್ನೂ ಶಕ್ತಿ ಭಗವಂತ ಜಾಸ್ತಿ ಶಕ್ತಿ ಕೊಡಲಿ, ನಿರ್ಗತಿಕರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಂಡು ನಮ್ಮ ಮಾತು ಮುಗಿಸ್ತೀನಿ. ಹೋರಾಟಗಾರರು ಕೊರಟಗೆರೆ ಅವರು ಇವತ್ತು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಗುಡಿಸಲುಗಳಲ್ಲಿ ಇದ್ದಂಥ ಜನಗಳು ಎಲೆಕ್ಷನ್ ದಿನ 26ನೇ ತಾರೀಕು ಮತದಾನ ಮಾಡೋಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಈ ಜಾಗದಲ್ಲಿ ಬೆಂಕಿ ಅವಘಡ ಸಂಭವಿಸಿ ಸುಮಾರು 11 ಗುಡಿಸಲುಗಳು ಇಲ್ಲಿ ಸುಟ್ಟು ಭಸ್ಮವಾಗಿದ್ದಾವೆ. ಇಲ್ಲಿರ್ತಕ್ಕಂಥ ಜನಗಳ ಜೀವನ ನೋಡಿದ್ರೆ, ಇನ್ನು ಗುಡಿಸಲಲ್ಲಿ ಪಾಪ ಅವ್ರು ಬದುಕ್ತಿರೋಂಥದ್ದೆಲ್ಲ ನೋಡಿದಾಗ ಇದೆಲ್ಲ ಇಲ್ಲಿರ್ತಕ್ಕಂಥ ಅವ್ರದ್ದು ಬಟ್ಟೆ, ಬರೆ, ಪಾತ್ರೆ, ಸಾಮಾನುಗಳು ಎಲ್ಲ ಸುಟ್ಟು ಎಲ್ಲರೂ ಕೂಡ ಬೀದಿಗೆ ಬಂದುಬಿಟ್ಟಿರೋ ಪರಿಸ್ಥಿತಿ ನೋಡಿ ನಮಗೂ ನೋವಾಯಿತು. ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪುರುಷೋತ್ತಮ್ ಅವ್ರ ಜೊತೆಗೆ, ಸರ್ ಏನು ಸರ್ ಹಿಂಗಾಗ್ಬಿಟ್ಟಿದೆಯಲ್ಲ ಅಂದಿದ್ದಕ್ಕೆ ಅವರು ತಡಿಯಪ್ಪ ಸ್ವಾಮೀಜಿಯವ್ರಿಗೆ ಒಂದು ಸರಿ ಮಾತಾಡ್ತೀನಿ ಅಂತೇಳಿ ಪಾವಗಡ ರಾಮಕೃಷ್ಣ ಆಶ್ರಮದ ಪಾವಗಡ ಜಪಾನಂದ ಸ್ವಾಮೀಜಿಯವ್ರ ಜೊತೆಯಲ್ಲಿ ಮಾತಾಡಿದರು. ಜೊತೆಗೆ ಈ ಸ್ಥಳೀಯ ನಮ್ಮ ರಿಪೋರ್ಟರ್ ಆದಂಥ ರವಿಕುಮಾರ್ ಅವರು ಕೂಡ ಜೊತೆಗೆ ಮಾತಾಡಿದರು. ಅಷ್ಟೊತ್ತಿಗಾಗಲೇ ಮಾತಾಡಿದರು. ಸ್ವಾಮೀಜಿಯವರು ಇವತ್ತು ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂಥ ಇಲ್ಲೇನು ಜನಗಳ ಪರಿಸ್ಥಿತಿ ನೋಡಿ ಪಾಪ ಮರ್ಕಪಟ್ಟರು. ಅವ್ರನ್ನ ನಿಜವಾಗ್ಲೂ ಹೇಳಬೇಕು ಅಂದರೆ ಅನಾಥರ ದೈವ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಕಷ್ಟು ಜನಕ್ಕೆ ನಾವು ಕೊರಟಗೆರೆ ತಾಲೂಕಲ್ಲಿ ಈ ಹಿಂದೆ ಮಳೆ ಅವಘಡ ಆದಂಥ ಸಂದರ್ಭದಲ್ಲಿ ಅಂದಿಜೋಗರುಗಳಿಗೆಲ್ಲನೂ ಕೂಡ ಅಲ್ಲಿ ಬಂದು ಅವ್ರಿಗೆ ದಿನಸಿ, ಜೊತೆಗೆ ಟಾರ್ಪಲ್ಲು ಅವ್ರಿಗೆ ಅಗತ್ಯ ಸೌಕರ್ಯಗಳನ್ನ ಒದಗಿಸಿದ್ದಾರೆ. ಜೊತೆಗೆ ಇವತ್ತು ಕೂಡ ಇಲ್ಲಿ ಬಂದು ಇಲ್ಲಿ ನೋಡಿದ್ರೆ ನಮಗಂತೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾವಿನ್ನೂ ಯಾವ ಇದರಲ್ಲಿ ಬದುಕ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಇದು ನೋಡಿದಾಗ
ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಮಕ್ಕಳುಗಳು ಮತ್ತು ಈ ಕುಟುಂಬಗಳು ಅಂದರೆ ಏನಂದರೆ ಯಾವುದೇ ಥರದ ಅವಘಡ ಆಗಿಲ್ಲ, ಯಾವುದೇ ಜೀವಹಾನಿ ಆಗಿಲ್ದಲೇ ಇರತಕ್ಕಂಥದ್ದೇ ದೊಡ್ಡದು ಇದು ಅನ್ಕೋಬೋದು. ಸರ್ಕಾರಗಳು ಇನ್ನಾದರೂ ಈ ಥರ ಬದುಕ್ತಿರ್ತಕ್ಕಂಥ ನಮ್ಮ ಕೊರಟಗೆರೆ ತಾಲೂಕಲ್ಲಿ ಬದುಕ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಸೂರು ಕಲ್ಪಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಇಲ್ಲಿ ಏನು ಸಮಸ್ಯೆಗಳು ಕಾಡ್ತಾ ಇದೆ ಅಂದರೆ ಕಾಡು ಪ್ರಾಣಿಗಳ ಸಮಸ್ಯೆ ಕಾಣ್ತಾ ಇದೆ ಅಂತ ಸ್ಥಳೀಯರ ಜೊತೆಲಿ ಮಾತಾಡಿದಾಗ ಸ್ಥಳೀಯರು ಹೇಳಿರ್ತಕ್ಕಂಥದ್ದು ಕಾಡು ಪ್ರಾಣಿಗಳ ಹಾವಳಿ ಕಾಡ್ತಾ ಇದೆ ಸರ್, ಇಲ್ಲಿ ನಮಗೆಲ್ಲ ತಲೆ ಮೇಲೆ ಸೂರು ಬೇಕಾಗಿದೆ, ನಾವೆಲ್ಲರೂ ನಿರ್ಗತಿಕರಿದ್ದೀವಿ ಈ ಭಾಗದಲ್ಲಿರ್ತಕ್ಕಂಥವ್ರು ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾವು ಸಾಂತ್ವನ ಹೇಳ್ತಾ ಏನೂ ಆಗಿಲ್ದಲೇ ಇರೋದು. ಚಿಮ್ಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಹೇಳಬೇಕು ಅಂದರೆ ಅವರಿಗೆಲ್ಲನೂ ಸ್ವಾಮೀಜಿಯವರು ಒಳ್ಳೆ ರೇಷನ್ ಕೊಟ್ಟಿದ್ದಾರೆ, ಸೋಲಾರ್ ದೀಪ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಈ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೃಷ್ಣ ಸೇವಾಶ್ರಮ ಪಾವಗಡ ಅಂದರೆ ಎಲ್ರಿಗೂ ಗೊತ್ತು. 6 ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಒರಿಸ್ಸಾದಿಂದ ಹಿಡಿದು ಕೇರಳವರೆಗೆ. ನನ್ನ ಸ್ನೇಹಿತರು ರವಿಯವರು, ಪುರುಷೋತ್ತಮ್ ಜಿ, ಮೀಡಿಯಾ ಮಾಧ್ಯಮದವರೆಲ್ಲ ಒಂದು ಫೋನ್ ಮಾಡಿದ್ರು, ಸ್ವಾಮೀಜಿ ಹೀಗೆ ಬೆಂಕಿ ಇದಾಗಿದೆ ಅಂತ. ಸದ್ಯಕ್ಕೆ ಆರಂಭ ಮಾಡಿಕೊಳ್ಳಿ, ಜೀವನ ನೋಡಿದೆ ಎಲ್ಲ ಒಂದೇನು ಇಲ್ಲ, ಒಂದೇನು ಉಳ್ಕೊಂಡಿಲ್ಲ, ಲಕ್ಷಾಂತರ ರೂಪಾಯಿ ಹಾಗೆ ಸುಟ್ಟು ಹೋಗ್ಬಿಟ್ಟಿದೆ. ಸೊ ಅವ್ರ ಕಷ್ಟಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಜೀವನದಲ್ಲಿ ಶಿವನನ್ನು ಕಂಡು ಸೇವೆ ಮಾಡಬೇಕು ಅನ್ನೋ ಭಾವನೆಯಿಂದ ತತ್ಕ್ಷಣಕ್ಕೆ ಬಂದಿದ್ದೀವಿ. ನಾವು ಒಂದು 15 ದಿವಸಕ್ಕಾಗೋ ಅಕ್ಕಿ, ಬೇಳೆ, ಸಕ್ಕರೆ, ಗೋಧಿ ಹಿಟ್ಟು ಪ್ರತಿಯೊಂದು ಕೊಟ್ಟಿದ್ದೀವಿ. ಬಿಂದಿಗೆ, ಅಡುಗೆ ಪಾತ್ರೆ, ಬಟ್ಟೆ, ಸೀರೆ, ಸೊಳ್ಳೆ ಪರ್ದೆ ಇತ್ಯಾದಿ ಎಲ್ಲ ಒಂದು ಫ್ಯಾಮಿಲಿಗೆ, ಮತ್ತು ಟಾರ್ಪಾಲ್ ಕೊಟ್ಟಿದ್ದೀವಿ ತಕ್ಷಣಕ್ಕೆ. ಆಮೇಲೆ ರಾತ್ರಿ ಸೋಲಾರ್ ಲೈಟ್ಗೆ ಎಲ್ಲ ಕೊಟ್ಟಿದ್ದೀವಿ. ಇದು ನಾನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ, ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಊರಿನ ಜನಕ್ಕೆ ಹಾಗೆ ಮಾಧ್ಯಮ ಮಿತ್ರರಿಗೆ ನನಗೆ ಭಾಳ ಸಂತೋಷ. ಏನಂದರೆ ಮಾಧ್ಯಮ ಮಿತ್ರರಿಗೆ ಗೊತ್ತು ಯಾರನ್ನು ಕೇಳಿದ್ರೆ ಹೆಂಗೆ ಕೆಲಸ ಆಗ್ತದೆ ಅಂತ. ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಈ ನೋವಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಇದು ಆರಂಭ. ಮುಂದೆ ನೋಡೋಣ ಯಾವ ಥರ ನಾವು ಎಲ್ಲರೂ ಸೇರಿ ಕೂಡಿ ಇವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ನಾನು ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಭಗವಂತ ಇವರೆಲ್ಲರಿಗೂ ಶಕ್ತಿ ಕೊಡಲಿ. ಭಯಂಕರ ಬಿಸಿಲು. ಬೆಂಗಳೂರಿನಲ್ಲಿರುವಂತಹ ದೊಡ್ಡವ್ರಿಗೆ ಪ್ರಾಬ್ಲಮ್ ಏನಂದರೆ AC ವರ್ಕ್ ಆಗ್ತಿಲ್ಲ, ಅಥವಾ ಅದು ವರ್ಕ್ ಆಗ್ತಿಲ್ಲ, ಇದು ವರ್ಕ್ ಆಗ್ತಿಲ್ಲ ಅಂತ. ಇಲ್ಲಿ ಜನಗಳಿಗೆ ಊಟ ಮತ್ತು ನೆರಳಿಲ್ಲ, ಮಲ್ಕೊಳ್ಳೋಕೆ ಸ್ಥಳ ಇಲ್ಲ. ಇಂಥವ್ರಿಗೆ ನಾವು ಸ್ಪಂದಿಸಬೇಕು. ನಾನು ಸರ್ಕಾರಕ್ಕೆ ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ನಾನು ನಿಮ್ಮ ಜೊತೆಲಿದ್ದೀನಿ, ಕೂಡಿ ಮಾಡೋಣ ಇವರಿಗೆ ಸಹಕಾರ. ಈಗಾಗಲೇ ನಾವು ಪಾವಗಡದಲ್ಲಿ, ಚಳ್ಳಕೆರೆಲೆಲ್ಲ ಒಟ್ಟು ಒಂದು 15,000 ರಾಸುಗಳಿಗೆ ನೋಡ್ಕೋತಾ ಇದ್ದೀವಿ. ದಿವಸಕ್ಕೆ 10 ಲೋಡು ಹುಲ್ಲು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಥರದ್ದು ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಕಡೆ ಹೋಗಿದ್ದೆ, ಪಾವಗಡದ ಹತ್ರನೇ ಒಂದು ಮನೆ ಬೆಂಕಿಲಿ ಭಸ್ಮ ಆಗಿತ್ತು, ಅವ್ರಿಗೆ ತಕ್ಷಣಕ್ಕೆ ಸಹಾಯ ಮಾಡಿ. ಹೀಗೆ ರಾಮಕೃಷ್ಣ ಸೇವಾಶ್ರಮ ತತ್ಕ್ಷಣ ಸ್ಪಂದಿಸೋ ಕೆಲಸ ಮಾಡುತ್ತೆ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಊರಿನ ಎಲ್ಲ ಮುಖಂಡರಿಗೂ ಧನ್ಯವಾದಗಳು. ಯಜಮಾನರು ನನ್ನ ಜೊತೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಿದ್ದಾರೆ, ಅವರೆಲ್ರಿಗೂ ಧನ್ಯವಾದಗಳು. ಮಕ್ಕಳನ್ನ ನೋಡ್ಕೊಳ್ಳಿ, ಬಿಸಿಲಲ್ಲಿ ಹೆಚ್ಚು ಇದು ಮಾಡೋಕ್ಕೆ ಹೋಗಬೇಡಿ, ಅವರ ಆರೋಗ್ಯನೂ ನೋಡ್ಕೊಳ್ಳಿ. ಇದು ಆರಂಭ. ಮುಂದೆ ನೋಡೋಣ. ನಾವು ಮಾಧ್ಯಮದ ಮಿತ್ರರ ಜೊತೆ ಮಾತಾಡಿ ಯಾವ ರೀತಿ ನಾವೆಲ್ಲರೂ ಕೂಡಿ ಇವರಿಗೆ ಒಂದು ಸಹಾಯ ಮಾಡಬೇಕು ಯೋಚನೆ ಮಾಡ್ತೀವಿ. ನಮಸ್ಕಾರ.